ಹಲೋ ಫ್ರೆಂಡ್ಸ್, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಸ್ನೇಹಿತರ, ಇವರ ಹೆಸರು ಶೋಭಾ ಅಂತ. ಇವರ ಹೆಸರನ್ನು ಪದ್ಮ ಅಂತ ಬದಲಾಯಿಸಬಹುದು ಎಂದು ಕೂಡ ತಿಳಿಸಿದ್ದಾರೆ. ಇವರ ವಯಸ್ಸು 49 ವರ್ಷ. ಊರು ಹುಬ್ಬಳ್ಳಿ. ವಿದ್ಯಾಭ್ಯಾಸ ಡಿಪ್ಲೊಮಾ ಇನ್ ನರ್ಸಿಂಗ್ ಎಂದು ತಿಳಿಸಿದ್ದಾರೆ. ಹಾಗೆ ಇವರ ಕೆಲಸವನ್ನು ನೋಡಿದ್ರೆ ನರ್ಸ್ ಆಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ 23 ವರ್ಷ ಸೇವೆಯನ್ನು ಮಾಡಿದ್ದಾರೆ. ಶೋಭಾ ಅವಳು ನರ್ಸ್ ಆಗಿದ್ದರೂ ತನ್ನ ಮನಸ್ಸಿಗೆ ನೆರವಾಗೋ ಯಾರೂ ಇರಲಿಲ್ಲ. ಕೇವಲ ಆಸ್ಪತ್ರೆಯ ಕಾರ್ಮಿಕರ ಸದ್ದು, ಮಾತ್ರೆಗಳ ಹಾರ, ಬೆಡ್ಗಳ ಮಧ್ಯೆ ನಡೆಯುವಂತಹ ಬದುಕು, ಅದೇ ಅವಳ ದಿನಚರಿಯಾಗಿತ್ತು. ಆದರೆ ಈಗ ಅವಳಿಗೆ ಒಬ್ಬ ಕಂಪನಿಯನ್ ಬೇಕೆಂದು ಕೇಳಿಕೊಂಡಿದ್ದಾರೆ. ನಿಜವಾಗಿಯೂ ಇವರ ಕಂಪನಿಯನ್ ನೀವೇ ಆಗಿದ್ದರೆ ಅಥವಾ ಇವರ ಫೋನ್ ನಂಬರ್ ಅಡ್ರೆಸ್ಗಾಗಿ ನೀವು ಹುಡುಕುತ್ತಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಇವರ ಹಿಂದಿನ ಮದುವೆ ಏನಾಯಿತು ಅಂತ ನೋಡೋದಾದ್ರೆ 25ನೇ ವಯಸ್ಸಿಗೆ ಮದುವೆ ಆಯಿತು. ಗಂಡ ದಾರಿದೀಪ ಕಾರ್ಮಿಕ. 12 ವರ್ಷ ಸುಖ ಜೀವನ. ಆದರೆ ನಂತರ ಏಕಾಏಕಿ ಗಂಡನಿಗೆ ಕ್ಯಾನ್ಸರ್ ಬಂದಿತು. 2 ವರ್ಷ ಹೋರಾಟದ ನಂತರ ಅವನು ತೀರಿದ. ಅವಳು ಅಂದಿನಿಂದ ಮಕ್ಕಳಿಗಾಗಿ ಬದುಕುತ್ತಿದ್ದಾಳೆ ಎಂದು ತಿಳಿಸಲಾಗ್ತಿದೆ. ಹಾಗೆ ಅವಳ ಮಕ್ಕಳ ಬಗ್ಗೆ ನೋಡೋದಾದ್ರೆ ಇಬ್ಬರು ಮಕ್ಕಳು ಇದ್ದಾರೆ. ಒಬ್ಬ ಓದು ಮುಗಿಸಿ ದುಡಿಯುತ್ತಿದ್ದಾನೆ, ಮತ್ತೊಬ್ಬ ಮದುವೆಯಾಗಿದೆ, ಇನ್ನೊಬ್ಬರು ಬೇರೆ ಬೇರೆ ಊರಿನಲ್ಲಿ ಸೆಟಲ್ ಆಗಿದ್ದಾರೆ. ಮಕ್ಕಳಿಗೂ ಮಗಳು ಕೇಳೋ ಹಾಗೆ ಬದುಕು ಇಲ್ಲ. ನಾನು ಮಗುವಿನ ಪಾಲನೆಯ ಅಮ್ಮ, ಆದರೆ ನನ್ನ ಪಾಲನೆ ಯಾರದ್ದು ಅನ್ನುವ ಪ್ರಶ್ನೆ ಅವಳಿಗೆ ಪ್ರತಿದಿನವೂ ತೋರುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಾಗೆ ಅವಳ ಹಿಂದಿನ ಜೀವನ ಹೇಗಿದೆ ಅಂತ ನೋಡೋದಾದ್ರೆ ಆಸ್ಪತ್ರೆಯಲ್ಲಿ ದಿನವಿಡೀ ಕೆಲಸವನ್ನು ಮಾಡುತ್ತಾರೆ. ಮನೆಗೆ ಬಂದರೆ ಸಂಪೂರ್ಣ ಶಾಂತಿ, ಅಂದರೆ ಒಂಟಿತನ. ಊಟದ ಪ್ಲೇಟು ಒಂದೇ, ಮಾತನಾಡೋಕೆ ಯಾರೂ ಇಲ್ಲ. ರಾತ್ರಿ ನಿದ್ದೆ ಬಾರದ ಆಸೆಗೆ ಎಂದು ತಿಳಿಸಿದ್ದಾರೆ. ಈ ಸೆಲ್ಟ್ಯೂಡ್ ಅವಳನ್ನು ಡೇ ಬೈ ಡೇ ಮೆಂಟಲ್ ಎಂಪ್ಟಿ ಆಗಿ ಮಾಡ್ತಿದೆ. ಯಾರಾದರೂ ನಿಜವಾಗಿಯೂ ಇದ್ದರೆ ಬನ್ನಿ ಎಂದು ತಿಳಿಸಿದ್ದಾರೆ. ಹಾಗೆ ಅವಳ ಹೃದಯದ ಆಸೆಗಳನ್ನು ನೋಡೋದಾದ್ರೆ ಕಂಪನಿಯನ್ ಬೇಕಂತೆ. ಒಬ್ಬ ಜೀವನದ ಜೊತೆಯಾಗುವವನು ಹುಡುಕುತ್ತಿದ್ದಾರೆ. ನಗುವಿನಿಂದ ಮಾತನಾಡುವವನು, ಸಂಜೆ ಕಾಫಿಗೆ ಜೊತೆಯಾಗುವವನು, ಬೆಳಗಿನ ಮಾತು ಕೇಳುವವನು, ನಾನಿಲ್ಲದಾಗ ನನಗಾಗಿ ಕಾದು ಬದುಕುವವನು. ನಾನು ಎಲ್ಲವನ್ನ ನೋಡಿದೆ, ಈಗ ನನಗೆ ಬೇಕು ಅನಿಸೋದು ಕೇವಲ ಒಬ್ಬ ನನ್ನ ಜೊತೆ ಇದ್ದರೆ ಸಾಕು ಅನ್ನೋದು ಅವಳ ಮನಸ್ಸಿನ ಒಂದು ಭಾವನೆಯಾಗಿದೆ. ಹಾಗೆ ಅವಳು ಇಚ್ಛಿಸುವಂತಹ ಲೈಫ್ ಪಾರ್ಟ್ನರ್ ಹೇಗಿರಬೇಕು ಎಂದು ತಿಳಿಸಿದ್ದಾರೆ. ವಯಸ್ಸು 50ರಿಂದ 60ರ ನಡುವೆ ಇರಬೇಕಂತೆ. ಮದುವೆಯಾಗಿರಬಹುದು, ಹಾಗೆ ವಿಧವರಾಗಿರಬಹುದು, ಮಕ್ಕಳು ಇದ್ದರೂ ಪರವಾಗಿಲ್ಲ ಎಂದು ತಿಳಿಸಿದ್ದಾರೆ. ಕೆಲಸವಿದ್ದರೂ ಚೆನ್ನಾಗಿದೆ, ಇಲ್ಲದಿದ್ದರೂ ಪರವಾಗಿಲ್ಲ, ಪ್ರೀತಿಗೆ ನಿಷ್ಠೆಯುಳ್ಳವನು ಇರಬೇಕು. ಹಾಗೆ ಅವಳಿಗೆ ಬೇಕಾದದ್ದು ರೂಪವಲ್ಲ, ಹಣವಲ್ಲ, ಭಾವನೆಗಳಿಗೆ ಸ್ಪಂದಿಸುವ ಒಬ್ಬ ವ್ಯಕ್ತಿ ಮಾತ್ರ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಅವಳ ಕನಸುಗಳನ್ನು ನೋಡೋದಾದ್ರೆ ಸಿಂಪಲ್ ಆದರೆ ದೀಪವಾದ ಜೀವನ. ಒಂದೇ ಮನೆ, ಒಂದೇ ಟಿವಿ ಮುಂದೆ ಕಾಲು ಮುಟ್ಟಿಕೊಂಡು ಕೂತಿದ್ದ ಹಳೆ ದಂಪತಿ, ಹಾಡು ಕೇಳೋ ರಾತ್ರಿ, ಹಾಗೆ ಒಬ್ಬದ ಎದೆಯಲ್ಲಿ ಇನ್ನೊಬ್ಬಳ ತಲೆ ಇಲ್ಲದಿದ್ದರೂ ನಿದ್ದೆ ಬಾರದ ದಿನಗಳು. ಹಾಗೆ ಈ ಕನಸು ಹಾಸ್ಯವಲ್ಲ, ಇದು ನಿಜವಾಗಿಯೂ ಕೊನೆ ಜೀವನದಲ್ಲಿ ಎಲ್ಲರ ಆಸೆ. ಶೋಭಾಳಿಗಾದರೂ ಇದಕ್ಕೆ ಪೂರೈಕೆ ಆಗಬೇಕು ಎಂದು ಕೇಳಿಕೊಂಡಿದ್ದಾರೆ.